ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಏಪ್ರಿಲ್ 6 ಶ್ರೀರಾಮನವಮಿ ದಿನದಂದು ಈ ಕೆಲಸ ಮಾಡಿದರೆ ತಲೆಮಾರುಗಳಿಗೆ ಸಾಕಾಗುವಷ್ಟು ಅಕ್ಷಯ ಸಂಪತ್ತು ಪ್ರಾಪ್ತಿಯಾಗುವುದು. ಈ ದಿನ ನೀವು ಈ ಕೆಲವೊಂದಿಷ್ಟು ಸಣ್ಣ ಪರಿಹಾರಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ತಿರುವನ್ನು ಪಡೆದುಕೊಳ್ಳುತ್ತೀರಾ. ನಿಮಗೆ ಹಣಕಾಸಿನ ವ್ಯವಹಾರ ಆಗಿರಬಹುದು, ಆರೋಗ್ಯ ಆಗಿರಬಹುದು, ಯಾವುದೇ ರೀತಿಯ ತೊಂದರೆಗಳಿದ್ರೂ ಕೂಡ ಎಲ್ಲವೂ ಕೂಡ ಶ್ರೀರಾಮನ ದಯೆಯಿಂದ ದೂರವಾಗುತ್ತದೆ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಶ್ರೀರಾಮನವಮಿಯ ದಿನ ಯಾವೆಲ್ಲ ರೀತಿಯ ಒಂದು ಪರಿಹಾರವನ್ನು ಮಾಡಿಕೊಳ್ಳಬೇಕು ಎಂದು ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನು ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಶ್ರೀರಾಮ್ ಜೈರಾಮ್ ಎಂದು ಕಮೆಂಟ್ ಮಾಡಿ. ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ, ಆರೋಗ್ಯ, ಕೋರ್ಟ್ ಕೇಸ್, ಪ್ರೀತಿಯಲ್ಲಿ ನಂಬಿ ಮೋಸ, ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ. ರಾಮನವಮಿಯು ಹಿಂದೂ ಧರ್ಮದ ಪವಿತ್ರ ಹಬ್ಬಗಳಲ್ಲಿ ಒಂದಾಗಿದೆ. ಚೈತ್ರ ಮಾಸದ 9ನೇ ದಿನ ಅಂದರೆ ವರ್ಷದ ಮೊದಲ ತಿಂಗಳಿನಲ್ಲಿ ಬರುವಂಥ ಹಬ್ಬ. ಈ ದಿನ ಶ್ರೀರಾಮಚಂದ್ರನ ಹುಟ್ಟು ಹಬ್ಬವನ್ನು ಬಹಳ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ಈ ದಿನದಂದು ಶ್ರೀರಾಮನ ಜೊತೆಗೆ ಹನುಮಂತನನ್ನು ಕೂಡ ಪೂಜಿಸುವುದರಿಂದ ಜೀವನದಲ್ಲಿನ ಎಲ್ಲ ಕಷ್ಟಗಳು ದೂರವಾಗಿ ಜೀವನದಲ್ಲಿ ಸದಾ ಶಾಂತಿ ಸಂತೋಷ ನೆಲೆಸುತ್ತದೆ ಎಂದು ನಂಬಲಾಗಿದೆ. ಪ್ರತಿ ವರ್ಷ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ವರ್ಷ ಶ್ರೀರಾಮನವಮಿ ಏಪ್ರಿಲ್ 6ರಂದು ಬಂದಿದೆ. ಶ್ರೀರಾಮನನ್ನ ಹೇಗೆ ಪೂಜಿಸಬೇಕು ಮತ್ತು ಉತ್ತಮ ಫಲಿತಾಂಶಗಳನ್ನು ಪಡೆಯುವುದು ಹೇಗೆ ಎಂದು ತಿಳಿಯೋಣ. ಶ್ರೀರಾಮನವಮಿಯಂದು ಮಹಿಳೆಯರು ಮುಂಜಾನೆ ಬೇಗ ಎದ್ದು ತಲೆ ಸ್ನಾನ ಮಾಡಬೇಕು. ಜ್ಯೋತಿಷ್ಯದ ಪ್ರಕಾರ ಈ ಹಬ್ಬದಂದು ಸ್ನಾನದ ನೀರಿನಲ್ಲಿ ಅರಿಶಿನವನ್ನು ಹಾಕಿ ಸ್ನಾನ ಮಾಡಿದರೆ ಅದೃಷ್ಟ ಬರುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. ಅಲ್ಲದೆ ಸ್ನಾನದ ನೀರಿಗೆ 2 ಲವಂಗ ಹಾಕಿ ಸ್ನಾನ ಮಾಡುವುದರಿಂದ ನಿಮ್ಮ ಮೇಲಿನ ಎಲ್ಲ ಕೆಟ್ಟ ಕಣ್ಣುಗಳು ದೂರವಾಗುತ್ತದೆ. ಈ ಹಬ್ಬದಂದು ಹಳದಿ ಬಣ್ಣವನ್ನು ಧರಿಸಿ ಪೂಜೆ ಸಲ್ಲಿಸುವುದು ತುಂಬಾ ಒಳ್ಳೆಯದು. ಸ್ನಾನದ ನಂತರ ಇಡೀ ಮನೆಯನ್ನು ಸ್ವಚ್ಛಗೊಳಿಸಬೇಕು ಮತ್ತು ಪೂಜಾ ಕೊಠಡಿಯನ್ನು ಸ್ವಚ್ಛಗೊಳಿಸಬೇಕು. ವಾಲ್ಮೀಕಿ ರಾಮಾಯಣದ ಪ್ರಕಾರ ಶ್ರೀರಾಮ ಕರ್ಕಾಟಕ ರಾಶಿಯ ಮಧ್ಯಾಹ್ನ 12 ಗಂಟೆಗೆ ಜನಿಸುತ್ತದೆ. ಹಾಗಾಗಿ ಶ್ರೀರಾಮನವಮಿಯ ದಿನ ಮಧ್ಯಾಹ್ನದ ಸಮಯದಲ್ಲಿ ಅಭಿಜಿತ ಮುಹೂರ್ತದಲ್ಲಿ ಮಾತ್ರ ಮನೆಯಲ್ಲಿ ಪೂಜೆಯನ್ನು ಮಾಡಬೇಕಾಗುತ್ತದೆ. ಈ ಒಂದು ದಿನ ರಾಮನಿಗೆ ಪೂಜೆಯನ್ನು ಮಧ್ಯಾಹ್ನ 12 ಗಂಟೆಗೆ ಪ್ರಾರಂಭಿಸಬೇಕು. ಉದಯ ತಿಥಿಯ ಪ್ರಕಾರ ಪೂಜೆ ಮಾಡಲು ಶುಭ ಸಮಯ ಕೇವಲ 2 ಗಂಟೆ 35 ನಿಮಿಷಗಳು ಮಾತ್ರ ಇರುತ್ತದೆ. ಬೆಳಗ್ಗೆ 11ರಿಂದ ಮಧ್ಯಾಹ್ನ 1:30ರ ನಡುವೆ ಪೂಜೆ ಕಾರ್ಯಕ್ರಮಗಳನ್ನು ನಡೆಯಬೇಕು. ನಿಮ್ಮ ಮನೆ ಸಮೀಪದಲ್ಲಿರುವ ರಾಮ ಮಂದಿರಕ್ಕೆ ಹೋಗಿ ದೇವರ ದರ್ಶನವನ್ನ ಮಾಡಬೇಕು. ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದ ನಂತರ ನಿಮ್ಮ ಮನೆಯಲ್ಲಿ ಪೂಜೆಯನ್ನ ಆರಂಭಿಸಬೇಕಾಗುತ್ತದೆ. ಸೀತಾರಾಮನ ಫೋಟೋಗೆ ಶ್ರೀಗಂಧ ಮತ್ತು ಕೇಸರಿ ಹನಿಗಳನ್ನು ಹಾಕಿ ಸೀತಾರಾಮರ ಚಿತ್ರವನ್ನ ಪೂಜಿಸಿದ ನಂತರ 11 ವೀಳ್ಯದೆಲೆಗಳನ್ನು ತೆಗೆದುಕೊಂಡು ಪ್ರತಿ ಎಲೆಯ ಮೇಲೆ ಶ್ರೀರಾಮ ಎಂದು ಶ್ರೀಗಂಧದಿಂದ ಬರೆದು ರಾಮನ ಫೋಟೋದ ಮುಂದೆ ಇರಿಸಿ. ಪೂಜೆಯನ್ನು ಪ್ರಾರಂಭಿಸುವ ಮೊದಲು ಪೂಜಾ ಕೋಣೆಯ ಬಳಿ ಅಷ್ಟರಂಗೋಲಿಯನ್ನು ಇಟ್ಟು ಪೂಜೆಯನ್ನು ಪ್ರಾರಂಭಿಸುವುದು ಖಚಿತಪಡಿಸಿಕೊಳ್ಳಿ. ಶ್ರೀರಾಮನವಮಿಯಂದು ಪೂಜೆ ಮಾಡುವಾಗ ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡುವುದು ತುಂಬ ಒಳ್ಳೆಯದು. ಈ ದಿನ ಮಾಡುವ ಪೂಜೆಯಲ್ಲಿ ದೇವರಿಗೆ ನೈವೇದ್ಯವಾಗಿ ಕೋಸಂಬರಿ ಮತ್ತು ಪಾನಕವನ್ನು ಅರ್ಪಿಸಿ. ಹೀಗೆ ಮಾಡಿದರೆ ನಿಮ್ಮ ಆಸೆ ನೆರವೇರುತ್ತದೆ. ಶ್ರೀರಾಮನಿಗೆ ಈ ಒಂದು ನಿಮ್ಮ ಸಂಕಲ್ಪ ಶೀಘ್ರವಾಗಿ ತಲುಪುತ್ತದೆ ಎಂದು ಶಾಸ್ತ್ರಗಳು ವಿವರಿಸುತ್ತದೆ. ಪೂಜೆ ಮುಗಿದ ನಂತರ ಪೂಜಾ ಕೋಣೆಯಲ್ಲಿನ ಅಕ್ಷತೆಗಳನ್ನು ಮನೆಗೆ ಎಲ್ಲರೂ ತಮ್ಮ ತಲೆಯ ಮೇಲೆ ಹಾಕಿಕೊಂಡು 5 ಸುತ್ತು ಸುತ್ತಬೇಕು. ಹಾಗೆಯೇ ಸಂಜೆ ಸ್ನಾನ ಮಾಡಿ ಮತ್ತೆ ಮನೆಯನ್ನು ಸ್ವಚ್ಛಗೊಳಿಸಿ ಪೂಜೆಯನ್ನು ಸಲ್ಲಿಸಬೇಕು. ಸಂಜೆ ಪೂಜೆಯಲ್ಲಿ 3 ದೀಪಗಳನ್ನು ಹಚ್ಚಬೇಕು. ಹಾಗೆ ನಿಮ್ಮ ಮನೆಯ ಬಾಗಿಲಿನ ಮುಂದೆ 2 ದೀಪಗಳನ್ನು ಹಚ್ಚಿ ಒಟ್ಟು 3 ದೀಪಗಳನ್ನು ಬೆಳಗಿಸಬೇಕು. ಈ ದೀಪಗಳನ್ನು ರಾಮನ ಯಹೂದಿಗಳು ಎಂದು ಕರೆಯಲ್ಪಡುತ್ತವೆ. ಈ 3 ದೀಪಗಳಲ್ಲಿ ಮೊದಲನೆಯ ದೀಪವನ್ನು ಶ್ರೀರಾಮನಿಗೆ, 2ನೇ ದೀಪವನ್ನು ಅವರ ಪತ್ನಿ ಸೀತಾಮಾತೆಗೆ ಮತ್ತು 3ನೇ ದೀಪವನ್ನು ರಾಮನ ಧೀರ ಭಕ್ತ ಆಂಜನೇಯ ಸ್ವಾಮಿಗೆ ಅರ್ಪಿಸಬೇಕಾಗುತ್ತದೆ. ದೀಪಾರಾಧನೆಗೆ ಬಳಸುವ ಈ 3 ದೀಪಗಳು ಮಣ್ಣಿನ ದೀಪಗಳು ಆಗಿದ್ದರೆ ತುಂಬ ಒಳ್ಳೆಯದು. ಮಣ್ಣಿನ ಹಣತೆ ಇಲ್ಲದಿದ್ದರೆ ಹಿತ್ತಾಳೆ ದೀಪಗಳನ್ನು ಬಳಸಿಕೊಳ್ಳಬಹುದು. ಹಾಗೆ ರಾಮನಿಗೆ ದೀಪವನ್ನು ಹಸುವಿನ ತುಪ್ಪದಿಂದ ಮಾತ್ರ ಬೆಳಗಿಸಿ. 33 ಕೋಟಿ ದೇವತೆಗಳು ಕೂಡ ಗೋಮಾತೆಯಲ್ಲಿ ನೆಲೆಸಿರುವ ಕಾರಣ ಶುದ್ಧ ಹಸುವಿನ ತುಪ್ಪದಿಂದ ದೀಪಗಳನ್ನು ಬೆಳಗಿಸುವುದು ತುಂಬ ಒಳ್ಳೆಯದು ಎಂದು ಪುರಾಣಗಳು ಹೇಳುತ್ತವೆ. ಶ್ರೀರಾಮನವಮಿ ಈ 3 ದೀಪಗಳನ್ನು ಸಂಜೆ ಸಮಯದಲ್ಲಿ ಬೆಳಗಿಸಬೇಕು. ಇಂದಿನ ಪೂಜೆಯಲ್ಲಿ 2 ಬತ್ತಿಗಳಿಂದ ದೀಪಾರಾಧನೆ ಮಾಡುವುದರಿಂದ ಮನೆಯಲ್ಲಿ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ಮಕ್ಕಳನ್ನು ಪಡೆಯಲು 3 ಬತ್ತಿ ದೀಪ ಅಳವಡಿಸಬೇಕು. ಮನೆಯಲ್ಲಿನ ಬಡತನವನ್ನು ಹೋಗಲಾಡಿಸಲು 4 ಬತ್ತಿ ದೀಪ ಒಳ್ಳೆಯದು. ಐಶ್ವರ್ಯವನ್ನು ಪಡೆಯಲು ಪಂಚಪ್ರಾಣದಿಂದ ಬೆಳಗಿಸಬೇಕು.
ಜ್ಞಾನೋದಯವಾಗಬೇಕಾದರೆ 6 ಬತ್ತಿ ದೀಪ ಒಳ್ಳೆಯದು ಎಂದು ವಿದ್ವಾಂಸರು ಹೇಳುತ್ತಾರೆ. ಈ ದಿನದ ಉಪವಾಸವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಸಂತೋಷ, ಸಮೃದ್ಧಿ ಮತ್ತು ಪಾಪಗಳನ್ನು ನಾಶಪಡಿಸುತ್ತದೆ. ಪೂಜೆಯ ನಂತರದಲ್ಲಿ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ. ಅಯೋಧ್ಯೆಯ ಸರಾಯು ನದಿಯಲ್ಲಿ ಪುಣ್ಯಸ್ನಾನ ಮಾಡುವುದರಿಂದ ಹಿಂದಿನ ಮತ್ತು ಈಗಿನ ಪಾಪಗಳನ್ನು ಶುದ್ಧೀಕರಿಸಬಹುದು. ರಾಮಚರಿತ ಮಾನಸ, ರಾಮ ಚಾಲಿಸ ಮತ್ತು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಒಟ್ಟಿಗೆ ಪಠಿಸಿ. ಈ ದಿನ ರಾಮ ಕೀರ್ತನೆಗಳು, ಭಜನೆಗಳು ಮತ್ತು ಸ್ತೋತ್ರಗಳನ್ನು ನಿರಂತರವಾಗಿ ಪಠಿಸುವುದು ಉತ್ತಮವಾಗಿದೆ. ಹನುಮಾನ್ ಚಾಲಿಸವನ್ನು ಪಠಿಸಿ ಮತ್ತು ನಿಮ್ಮ ಕೈಲಾದಷ್ಟು ಬಡವರಿಗೆ ಮತ್ತು ಕೈಲಾಗದೇ ಇರುವಂತಹ ವ್ಯಕ್ತಿಗಳಿಗೆ ದಾನವನ್ನು ಮಾಡಿ. ಭಗವಾನ್ ರಾಮನು ಮಧ್ಯಾಹ್ನದ ಸಮಯದಲ್ಲಿ ಜನಿಸಿದ ಕಾರಣ ಈ ಸಮಯದಲ್ಲಿ ರಾಮನವಮಿಯ ಪೂಜೆಯನ್ನು ಮಾಡುವುದು ಅತ್ಯಂತ ಪುಣ್ಯಕರವೆಂದು ಪರಿಗಣಿಸಲಾಗಿದೆ. ಈ ದಿನ ಅರ್ಚನೆಗಳು ಮತ್ತು ನಿರ್ದಿಷ್ಟ ಪೂಜನೆಗಳನ್ನು ಸಹ ಮಾಡಬಹುದಾಗಿದೆ. ನಿಮ್ಮ ಎಲ್ಲ ಸಂವಹನಗಳಲ್ಲಿ ಪ್ರಾಮಾಣಿಕರಾಗಿರಿ ಮತ್ತು ಸತ್ಯವಾಗಿರಿ. ಈ ಶುಭ ದಿನದಂದು ಮಾಡಬಾರದ ಕೆಲಸಗಳು: ತಾಮಸಿಕ ಆಹಾರಗಳು, ಮಾಂಸಾಹಾರ ಮತ್ತು ಮದ್ಯ ಸೇವನೆಯನ್ನು ತಪ್ಪಿಸಿ. ಈ ಸಮಯದಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಸೇವಿಸದೆ ಅಡುಗೆಯನ್ನು ತಯಾರಿಸುವುದು ಉತ್ತಮ. ಈ ದಿನ ನಿಮ್ಮ ಕೂದಲನ್ನು ಕತ್ತರಿಸುವುದನ್ನು ಅಥವಾ ಶೇವಿಂಗ್ ಮಾಡುವುದನ್ನು ತಡೆಯಿರಿ. ಇತರರನ್ನು ಟೀಕಿಸುವುದು ಅಥವಾ ಕೆಟ್ಟದಾಗಿ ಮಾತನಾಡುವುದು ಬೇಡ. ನಿಮ್ಮ ಸಂಗಾತಿಗೆ ಮೋಸ ಮಾಡಬೇಡಿ ಮತ್ತು ಯಾರಿಗೂ ದ್ರೋಹ ಮಾಡಬೇಡಿ. ಈ ದಿನ ಉಪವಾಸ ಮಾಡುವುದು ಅನ್ನವನ್ನು ಸೇವಿಸದೇ ಇದ್ದರೆ ಒಳ್ಳೆಯದು. ಶ್ರೀರಾಮನವಮಿಯಂದೇ ಈ ದೀಪವನ್ನು ಪೂಜಿಸುವವರು ರಾಮನ ಕೃಪೆಯಿಂದ ಈ ಹೊಸ ವರ್ಷವು ಯಾವುದೇ ತೊಂದರೆಗಳಿಲ್ಲದೆ ಸಂತೋಷದಿಂದ ಬದುಕುತ್ತಾರೆ. ರಾಮನ ಕೃಪೆ ನಮ್ಮ ಮನೆಯ ಮೇಲಿದ್ದರೆ ತಲೆಮಾರುಗಳಿಗೆ ತೊಂದರೆ ಇಲ್ಲದೆ ಅಕ್ಷಯ ಸಂಪತ್ತು ಸಿಗುತ್ತದೆ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ. ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಶ್ರೀರಾಮ್ ಜೈ ರಾಮ್ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.